ಅಕ್ಷರದವ್ವ ಸಾವಿತ್ರಿಬಾಯಿ ಪುಲೆ ಕಥೆಯನ್ನು ನೀವು ಕೇಳಿ ಹೆಣ್ಣಿನ ಜನ್ಮವು ಹೆಮ್ಮೆ ಪಡುವಂತ ಸಾಧನೆ ಮಾಡ್ಯಾರಿ. ಅಕ್ಷರದವ್ವ ಸಾವಿತ್ರಿಬಾಯಿ ಪುಲೆ ಕಥೆಯನ್ನು ನೀವು ಕೇಳಿ ಹೆಣ್ಣಿನ ಜನ್ಮವು ಹೆಮ್ಮೆ ಪಡುವಂತ ಸಾಧನೆ ಮಾಡ್ಯಾರಿ. ನೊಂದ ಮಹಿಳೆಗೆ ನಗುವ ತಂದರು, ನಿಂದ ಬಾಡಿಗೆ ಬೆಳಕು ಆದರು. ಅಕ್ಷರದವ್ವ ಸಾವಿತ್ರಿಬಾಯಿ ಪುಲೆಯ ಕಥೆಯನ್ನು ನೀವು ಕೇಳಿ ಹೆಣ್ಣಿನ ಜನ್ಮವು ಹೆಮ್ಮೆ ಪಡುವಂತ ಸಾಧನೆ ಮಾಡ್ಯಾರಿ. ಮಹಾರಾಷ್ಟ್ರದ ನೌಗಾಮ ಎಂಬುದು ಸಾವಿತ್ರಿಬಾಯಿಯ ಜನ್ಮಸ್ಥಳ. ಜನವರಿ ತಿಂಗಳ 3ನೇ ದಿನ ಅಕ್ಷರದವ್ವನ ಜನ್ಮದಿನ. ಖಂಡೋಜಿ ಪಾಟೀಲ ತಂದೆಯ ಹೆಸರು, ಲಕ್ಷ್ಮೀಬಾಯಿ ತಾಯಿಯ ಹೆಸರು. ಛಾತ್ರ ತೇಜದ ಬಾಲೆ ಕರೆದರು, ಸಾವಿತ್ರಿ ಎಂದು ಹೆಸರಿಟ್ಟು. 10ನೇ ವಯಸ್ಸಿಗೆ ಜ್ಯೋತಿಬಾ ಫುಲೆ ಜೊತೆ ಮದುವೆಯ ಮಾಡಿದರು. ಆಡುವ ವಯಸ್ಸಲ್ಲಿ ಹೆತ್ತವರ ಬಿಟ್ಟು ಸಂಸಾರ ನೀಡಿದರು. ನೊಂದ ಮಹಿಳೆಗೆ ನಗುವ ತಂದರು, ಬೆಂದ ಬಾಳಿಗೆ ಬೆಳಕು ಆದರು. ಅಕ್ಷರದವ್ವ ಸಾವಿತ್ರಿಬಾಯಿ ಪುಲೆಯ ಕಥೆಯನ್ನು ನೀವು ಕೇಳಿ ಹೆಣ್ಣಿನ ಜನ್ಮವು ಹೆಮ್ಮೆ ಪಡುವಂತ ಸಾಧನೆ ಮಾಡ್ಯಾರಿ. ಸಾವಿತ್ರಿಬಾಯಿಯ ಕಲಿಯುವ ಆಸೆಗೆ ಜ್ಯೋತಿಬಾ ನೆರವು ನೀಡಿದರು. ಗಂಡನ ಗುರುವಾಗಿ ಪ್ರಾಥಮಿಕ ಶಿಕ್ಷಣ ಅವರಲ್ಲೇ ಮುಗಿಸಿದರು. ಹೆಣ್ಣು ಮಕ್ಕಳಿಗೆ ಶಿಕ್ಷಣ ನೀಡುವ ಕನಸನ್ನು ಹೊಂದವರು. ಮಿಷನರಿ ಶಾಲೆಗೆ ಸೇರಿ ಶಿಕ್ಷಕರ ತರಬೇತಿಯನ್ನು ಪಡೆದರು. ಭಾರತ ದೇಶ ಕಂಡ ಮೊದಲನೇ ಮಹಿಳಾ ಶಿಕ್ಷಕಿಯೇ ಆದವರು. ಗಂಡನ ಜೊತೆಗೂಡಿ 18 ಶಾಲೆಗಳ ಸ್ಥಾಪನೆಯನ್ನು ಮಾಡಿದರು. ನೊಂದ ಮಹಿಳೆಗೆ ನಗುವ ತಂದರು, ಬೆಂದ ಬಾಡಿಗೆ ಬೆಳಕು ಆದರು. ಅಕ್ಷರದವ್ವ ಸಾವಿತ್ರಿಬಾಯಿ ಪುಲೆಯ ಕಥೆಯನ್ನು ನೀವು ಕೇಳಿ ಹೆಣ್ಣಿನ ಜನ್ಮವು ಹೆಮ್ಮೆ ಪಡುವಂತ ಸಾಧನೆ ಮಾಡ್ಯಾರಿ. ಸಾವಿತ್ರಿಬಾಯಿಯ ಸಾಧನೆ ಕಂಡು ಸಹಿಸಲಿಲ್ಲ ಅವರು. ಸಂಪ್ರದಾಯಗಳು ಕಲ್ಲು ಸಗಣಿ ಹಾಕಿ ನಿಂದನೆ ಮಾಡಿದರು. ಕಷ್ಟಕ್ಕೆ ಕುಗ್ಗದೆ ಮಹಿಳಾ ಹಕ್ಕುಗಳ ಜಾಗೃತಿ ನೀಡಿದರು. ವಿಧವಾ ವಿವಾಹಕ್ಕೆ ಪ್ರೋತ್ಸಾಹ ನೀಡಿ ಶಿಶು ಹತ್ಯೆ ತಡೆದವರು. 87ರಲ್ಲಿ ಬೇಗ ಪೀಡಿತರಿಗೆ ಆರೈಕೆ ಮಾಡಿದರು. ಬೇಗ ರೋಗದಿಂದ ಉಸಿರು ನಿಲ್ಲಿಸಿ ಹೆಸರುಳಿಸಿ ಹೋದರು. ನೊಂದ ಮಹಿಳೆಗೆ ನಗುವ ತಂದರು, ಬೆಂದ ಬಾಡಿಗೆ ಬೆಳಕು ಆದರು.
ಅಕ್ಷರದವ್ವ ಸಾವಿತ್ರಿ